ನಿವೃತ್ತ ಐಪಿಎಸ್ ಅಧಿಕಾರಿ ಸಿ ಚಂದ್ರಶೇಖರ್ ರಚಿಸಿರುವ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಪುಸ್ತಕ ಬಿಡುಗಡೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಜುಲೈ 7ರಂದು ಬೆಳಗ್ಗೆ 10:30ಕ್ಕೆ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ವಿವಾದದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಕಾವೇರಿ ವಿವಾದ ಪುಸ್ತಕ ರಚಿಸಲಾಗಿದೆ. ಮಂಡ್ಯ, ಬೆಂಗಳೂರು ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಸಂವಾದ ಕಾರ್ಯಕ್ರಮ ಏರ್ಪಡಿಸಿ ವಿಚಾರಗೋಷ್ಠಿ ನಡೆಸಲಾಗುವುದು. ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ರಾಜ್ಯಸಭೆ ಮಾಜಿ ಸದಸ್ಯ ಹಾಗೂ ಹಿರಿಯ ವಕೀಲ ಎಚ್.ಕೆ. ಜವರೇಗೌಡ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ. ರೈತ ಮುಖಂಡ ಹಾಗೂ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಕೆ.ಸಿ. ಬಸವರಾಜು ಮುಖ್ಯ ಭಾಷಣ ಮಾಡಲಿದ್ದಾರೆ. ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್, ಜಿಲ್ಲೆಯ ಶಾಸಕರಾದ ಎಚ್.ಕೆ. ಸುರೇಶ್, ಎಚ್.ಪಿ. ಸ್ವರೂಪ್ ಪ್ರಕಾಶ್, ಎಸ್. ಮಂಜುನಾಥ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳುವರು. ಇದೇ ವೇಳೆ ಕೃತಿಕಾರ ಚಂದ್ರಶೇಖರ್ ಕಾವೇರಿ ಜಲ ವಿವಾದ ಕುರಿತು ಸಂವಾದ ನಡೆಸಿಕೊಡುವರು ಎಂದ ಅವರು, ಕೇವಲ ಕಾವೇರಿ ವಿವಾದ ಅಲ್ಲದೆ ಕಳೆನಾಶಕ ಸೇರಿದಂತೆ ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ರಾಸಾಯನಿಕ ಸಿಂಪಡಣೆ ಮಾಡುತ್ತಿರುವುದರಿಂದ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತಿದೆ. ಇದರಿಂದಾಗಿ ಎರೆಹುಳು, ಗೊಬ್ಬರದ ಹುಳುಗಳಂತಹ ಕ್ರಿಮಿಗಳು ನಾಶವಾಗುತ್ತಿವೆ. ರಾಸಾಯನಿಕ ಔಷಧಿ ಅಂತರ್ಜಲಕ್ಕೆ ತಲುಪುವ ಮೂಲಕ ಜಲಮೂಲ ನಾಶವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಾವೇರಿ ವಿವಾದದ ಬಗ್ಗೆ ಅದು ಒಂದು ಚಾರಿತ್ರಿಕ ಹಿನ್ನೆಲೆ ಒಂದು ಪುಸ್ತಕ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತೇಳಿ ನಿನ್ನೆ ಜವರೇಗೌಡರು ಕೂಡ ಹೇಳ್ತಾ ಇದ್ರು. ಅದರ ಬಗ್ಗೆ ಈಗಾಗಲೇ ಮಂಡ್ಯದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲೆಲ್ಲ, ತುಮಕೂರು ಆಗಲಿಲ್ಲ, ಬೇರೆ ಬೇರೆ ಕಡೆ ವಿಚಾರಗೋಷ್ಠಿಗಳು ಆಗ್ತಾ ಬರ್ತಾ ಇದೆ, ಸಂವಾದ ಮಾಡ್ತಾರೆ, ಬಿಡುಗಡೆ ಮಾಡಿ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಯಿತು, ಟ್ರಿಬ್ಯುನಲ್ ಆಗಿ ಹೋಗಿದೆ. ಇನ್ನೇನು ಹೊಸದಾಗಿ ನಾವು ಇನ್ನು ಕೋರ್ಟ್ ಹೊತ್ತ ವಿಚಾರ ಇಲ್ಲ. ಇನ್ನು ಮುಂದಕ್ಕೇನು ಅಂತಂದರೆ ಸಂಕಷ್ಟ ಪರಿಸ್ಥಿತಿ ಒಳಗೆ ಹಂಚಿಕೆ ವಿಚಾರಕ್ಕೆ ಅದು ಪ್ರಾಬ್ಲಮ್ ಆಗ್ತಾ ಹೊರಟೋಗುತ್ತೆ. ಯಾಕೆಂದ್ರೆ ಮೊನ್ನೆ ಕೂಡ ಇತ್ತೀಚಿನ ಮಂಡ್ಯದವರು 100 ದಿನಕ್ಕಿಂತ ಹೆಚ್ಚು ಕಾಲ ನೀರು ಬಿಡಬೇಡಿ ಅಂತ ಸತ್ಯಾಗ್ರಹ ಮಾಡಿದರು. ಅದಕ್ಕೀಗ ಏನಾದ್ರು ಮಾಡಿ ತಮಿಳುನಾಡಿನ ರೈತರ ಹಿಂದೆ ಒಂದು ಕಾವೇರಿ ಕುಟುಂಬ ಅಂತ ಮಾಡ್ಕೊಂಡಿದ್ರು. ಕರ್ನಾಟಕದ ರೈತ ಸಂಘದವರು ಮತ್ತು ತಮಿಳುನಾಡಿನ ರೈತ ಸಂಘದವರು ಒಟ್ಟಿಗೆ ಸೇರಿಕೊಂಡು ಕಾವೇರಿ ಕುಟುಂಬ ಅಂಥೇಳಿ ಸಂಕಷ್ಟದ ಸಂದರ್ಭಗಳಲ್ಲಿ ನೀರಿನ ಹಂಚಿಕೆ ವಿಚಾರಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದು, ಒಂದು ಸೌಹಾರ್ದಯುತವಾಗಿ ಮಾಡ್ಕೊಂಡು ಹೋಗೋದು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಆ ಹಿನ್ನೆಲೆ ಒಳಗೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿ.ಟಿ. ಪ್ರಸನ್ನ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ.ಎಚ್. ವೇಣುಕುಮಾರ್, ಮಂಜುನಾಥ್ ಇದ್ದರು.